ಪ್ರೈಮ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಕೃತಿ ಮೂಡಬೆಟ್ಟು. ಬಾರ್ಕೂರು ಮಹಾಸಂಸ್ಥಾನದಲ್ಲಿ ಏಕಶಿಲಾ 9 ಇಂಚು 9 ಅಡಿಯ ಬಾಲಾಜಿ ಭೂತನಾಥನ ಮೂರ್ತಿ ಪ್ರತಿಷ್ಠೆ. ಅಷ್ಟಬಂಧ ಬ್ರಹ್ಮಕಲಶ ಕುಂಭಾಭಿಷೇಕವು ವೇದಮೂರ್ತಿ ರಮೇಶ್ ಭಟ್ ನಾಯರ್ ಬೆಟ್ಟು ಇವರಿಂದ ನಾನಾ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ವಿದ್ಯಾವಾಚಸ್ಪತಿ ಡಾಕ್ಟರ್ ವಿಶ್ವ ಸಂತೋಷ ಭಾರತಿ ಶ್ರೀಗಳ ಉಪಸ್ಥಿತಿಯಲ್ಲಿ ಜರುಗಿತು. ಈ ಸಂದರ್ಭ ಶ್ರೀಗಳು ಮಾತನಾಡಿ, ಬಾರ್ಕೂರನ್ನು ಆಳಿದ ಅರಸರು ಶೈವ ಮತ್ತು ವೈಷ್ಣವ ಮತವನ್ನು ಸಮಾನವಾಗಿ ಆಚರಿಸಿದವರು. ಸಾರ್ವಜನಿಕವಾಗಿ ಹಿಂದೂಗಳು ಜಾತಿ ಧರ್ಮ ಭೇದ ಇಲ್ಲದೆ ಎಲ್ಲರನ್ನು ಪೂಜಿಸುವ ಆರಾಧನಾ ಕೇಂದ್ರವಾಗಬೇಕು ಎಂದು ಹೇಳಿದರು. ಜಾಗತಿಕ ಬಂಟರ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ, ಮಹಾಸಂಸ್ಥಾನದ ಟ್ರಸ್ಟ್ ಕಾರ್ಯಾಧ್ಯಕ್ಷ ಕರುಣಾಕರ ಎಂ ಶೆಟ್ಟಿ, ಇನ್ನಿತರಾದ ಮೋಹನ್ ಶೆಟ್ಟಿ ಉಡುಪಿ, ಮಂಜುನಾಥ್ ಹೆಗ್ಡೆ ಬೆಂಗಳೂರು, ಡಾಕ್ಟರ್ ಕೆಸಿ ಬಲ್ಲಾಳ್, ಡಿಎನ್ ನಾಯ್ಕ್ ಅಂಕೋಲಾ, ವಕೀಲ ನಾಗರಾಜ್ ಶೆಟ್ಟಿ ಅಂಕೋಲಾ, ಮುಂಬೈ ವೀರ ಶಂಕರ್ ಶೆಟ್ಟಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಕರಾವಳಿಯಲ್ಲಿ ಇವತ್ತು ಅವಿಸ್ಮರಣೀಯ ದಿನ. ಯಾಕಂದರೆ ಶೈವರು ಮತ್ತು ವೈಷ್ಣವರಿಗೆ ಸಂಗಮ ಪೀಠ, ಭಗವಂತನ ಒಂದು ಸನ್ನಿಧಾನ ನಿರ್ಮಾಣ ಆಗಿದೆ. ನಾವೆಲ್ಲರೂ ತಿರುಪತಿನಲ್ಲಿ ವೆಂಕಟೇಶ್ವರ ಸ್ವಾಮಿಯನ್ನು ನೋಡಲಿಕ್ಕೆ ಹೋಗಬೇಕಾಗಿತ್ತು. ಅದೇನು ದೈವ ಸಂಕಲ್ಪದಂತೆ ತಿರುಪತಿಯಲ್ಲಿ ಎಷ್ಟು ಎತ್ತರದ ಶ್ರೀನಿವಾಸ ದೇವರಿದ್ದಾರೋ ಅಷ್ಟೇ ಎತ್ತರದ ಶ್ರೀನಿವಾಸ ದೇವರನ್ನು ಒಂದು ಪೀಠದಲ್ಲಿ ಶಂಕರನಾರಾಯಣರ ರೀತಿಯಲ್ಲಿ ಶಿವನನ್ನು ಮತ್ತು ಶ್ರೀನಿವಾಸನನ್ನು ಸ್ಥಾಪನೆ ಮಾಡಲಾಗಿದೆ. ಯಾಕಂದರೆ ಈ ಅಳುಪ ವಂಶಸ್ಥರು ಶೈವರಾಗಿದ್ದರು. 2000 ವರ್ಷಗಳ ಕಾಲ ಆಳಿದಂತಹ ಈ ಬಾರ್ಕೂರು ಸಂಸ್ಥಾನದ ಅರಸರು ಶೈವರಾಗಿದ್ದವರು ಕಾಲಕ್ರಮೇಣ ಹೊಯ್ಸಳರ ಕಾಲದಲ್ಲಿ ಜೈನರಾಗಿ ಒಂದಿಷ್ಟು ಜನ ಮತಾಂತರ ಆದರು. ಅದಾದ ಮೇಲೆ ಒಂದಿಷ್ಟು ಜನ ವೈಷ್ಣವರಾಗಿ ವೆಂಕಟೇಶ್ವರ ಸ್ವಾಮಿಯನ್ನು ಸಹ ಒಪ್ಪಿಕೊಳ್ಳಬೇಕಾಯಿತು. ಹಾಗಾಗಿ ಎರಡೂ ದೇವರನ್ನು ಒಪ್ಪಿಕೊಳ್ಳತಕ್ಕಂತಹ ಒಂದು ಸನ್ನಿಧಾನದ ಪೀಠ ಹೀಗಾಗಿದೆ. ಇದಲ್ಲದೆ ಇದು ದೈವ ಸಂಸತ್ತು. ನಮ್ಮಲ್ಲಿ ಯಾರಿಗೆ ದೈವದ ಪೂಜೆಯನ್ನು ಮಾಡಿಕೊಳ್ಳಲಿಕ್ಕೆ ಕಷ್ಟ ಆಗ್ತದೋ, ಯಾರು ಮನೆಯನ್ನು ಮತ್ತು ಆಸ್ತಿಯನ್ನು ಮಾರಿ ಹೋಗ್ತಾರೋ ಅವರ ದೈವದ ದೇಗುಲಗಳು ಹಾಗೆ ಉಳಿದು ಬಿಡುತ್ತದೆ, ಯಾರು ತಗೊಳ್ಳೋದಿಲ್ಲ. ಅಥವಾ ಬೇರೆಯವರಿಗೆ ಅವರು ವಂಶಸ್ಥರೆಲ್ಲ ಕಡಿಮೆ ಆಗ್ತಾ ಹೋದಾಗ ಬೇರೆ ಊರಿನಲ್ಲಿದ್ದಂತಹ ಆ ಭಕ್ತರಿಗೆ ದೈವಗಳನ್ನು ನಡೆಸಲಿಕ್ಕಾಗೋದಿಲ್ಲ, ಪೂಜೆ ಕ್ರಮಗಳನ್ನು ನಡೆಸೋಕ್ಕಾಗಲ್ಲ. ಅಂಥವರಿಗೆ ಈ ಸುತ್ತ ದೈವಗಳನ್ನು ಸ್ಥಾಪನೆ ಮಾಡಿಕೊಂಡು ದೇವರ ತವರೂರು ಇದು. ಬಾರ್ಕೂರಿನಲ್ಲೇ ದೈವಗಳಿಗೆ ಮೂಲಸ್ಥಾನ. ಹಾಗಾಗಿ ಆ ದೈವಗಳನ್ನು ಸ್ಥಾಪನೆ ಮಾಡಿದಾಗ ಸುತ್ತ ದೈವ ಸಂಸತ್ತಾದಾಗ ಅದರ ಅಧಿದೇವತೆ ಆಗಿರ್ತಕ್ಕಂತಹ ವೈದ್ಯನಾಥೇಶ್ವರ ಅಥವಾ ಭೂತನಾಥೇಶ್ವರ ಸ್ವಾಮಿಯನ್ನು ನಾವಿಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಹಾಗೆ ವೈಷ್ಣವ ಗಣಗಳಿಗೆ ಶ್ರೀನಿವಾಸ ದೇವರೇ ಈ ಸನ್ನಿಧಾನದಲ್ಲಿ ನಿಂತಿದ್ದಾರೆ. ಅರಸರ ಕಾಲದಿಂದ ಬಂದಿರತಕ್ಕಂಥ ಪರಂಪರೆ ಎಲ್ಲಾದರೂ ಅನ್ಯಾಯ ಆದರೆ ಅವರು ನ್ಯಾಯವನ್ನು ಬೇಡಿಕೊಂಡು ಈ ನ್ಯಾಯಗಂಟೆಯನ್ನು ಪಡಿತಕ್ಕಂಥದ್ದು, ದೂರನ್ನು ಕೊಡ್ತಕ್ಕಂಥ ಕ್ರಮ ಕರಾವಳಿಯಲ್ಲಿ ಭಾರತದಲ್ಲೇ ಒಂದು ವಿಭಿನ್ನ ರೀತಿಯಲ್ಲಿ ಈ ಅಳುಪರು ಇಟ್ಟಿದ್ರಾಗ ಅದು ಹೀಗೆ ಮುಂದುವರ್ಕೊಂಡು ಬಂದಿದೆ. ಇವತ್ತು ಶ್ರೀನಿವಾಸನ ತಲೆ ಮೇಲಿರ್ತಕ್ಕಂಥ ಗಂಟೆ, ಶಿವನ ಮೇಲಿರ್ತಕ್ಕಂಥ ಗಂಟೆಗೆ ದೂರು ಗಂಟೆಯನ್ನು ಕೊಡ್ಬೋದು. ದೂರನ್ನು ಕೊಟ್ಟು ನಮಗಾಗಿರ್ತಕ್ಕಂಥ ಅನ್ಯಾಯವನ್ನು ದೇವರಲ್ಲಿ ನಿವೇದನೆ ಮಾಡಿಕೊಳ್ತಕ್ಕಂಥ ಸನ್ನಿಧಾನವಾಗಿ ಈ ಬಾರ್ಕೂರು ಸಂಸ್ಥಾನ ಕಂಗೊಳಿಸ್ತದೆ. ಇಡೀ ಬಂಟ ಸಮುದಾಯ ಇದರೊಳಗಡೆ ಸಂಘಟನೆಯಾಗಿ ಸಮಾಜದ ಎಲ್ಲ ಸಮಾಜದ ಜೊತೆಯಲ್ಲಿ ಸೇರುವಂತೆ ಶೈವ ವೈಷ್ಣವ ಸಂಗಮವಾಗಿ ಈ ಕ್ಷೇತ್ರ ಮುಂದೆ ಬೆಳಿಬೇಕು ಅನ್ನುವಂಥ ಹೆಬ್ಬಯಕಿಂದ ಇದನ್ನು ಬಾರ್ಕೂರು ಸಂಸ್ಥಾನದ ಈ ದಿನ ಭಾರಿ ಇತಿಹಾಸದಲ್ಲಿ ಸಂತೋಷದ ದಿನ. ಯಾಕಂದರೆ ಶ್ರೀನಿವಾಸ ದೇವರ ಪ್ರತಿಷ್ಠೆ ಆಗಿದೆ. ಅದರ ಒಟ್ಟಿಗೆ ಶಿವದೇವರ ಶಿವಲಿಂಗದ ಸ್ಥಾಪನೆ ಆಗಿದೆ. ಬಾರ್ಕೂರು ಸಂಸ್ಥಾನದ ಸಂತೋಷ್ ಗುರೂಜಿಯವರ ನೇತೃತ್ವದಲ್ಲಿ ನಾವೆಲ್ಲ ಇಲ್ಲಿ ಕ್ಷೇತ್ರದಲ್ಲಿ ಬಂದು ಈ ಒಂದು ಸಂತೋಷವನ್ನು ಸವಿಯುವ ಭಾಗ್ಯ ದೇವರು ಕೊಟ್ಟಿದ್ದಾರೆ. ಈಗ ಇಲ್ಲಿ ಈ ಕ್ಷೇತ್ರ ಅಂದರೆ ಎಲ್ಲ ನಮ್ಮ ಬಂಟರು ಆಗಲಿ, ಎಲ್ಲ ತುಳುನಾಡಿನ ಕರಾವಳಿಯ ಜನರು ಎಲ್ಲ ಪೂಜಿಸುವಂಥ ಎಲ್ಲ ದೈವ ಶಕ್ತಿಗಳು ಇಲ್ಲಿ ನೆಲೆ ನಿಂತಿದೆ. ಅದರ ಒಟ್ಟಿಗೆ ದೇವರ ಆಶೀರ್ವಾದಕ್ಕೋಸ್ಕರ ಇವತ್ತು ಶ್ರೀನಿವಾಸ ದೇವರ ಹಾಗೂ ಶಿವದೇವರ ಪ್ರತಿಷ್ಠೆ ಕೂಡ ಆಗಿದೆ. ಸಂತೋಷ್ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಈ ಕ್ಷೇತ್ರ ಒಳ್ಳೆ ರೀತಿಯಲ್ಲಿ ಬೆಳಗಲಿ. ನಮ್ಮ ಮುಂಬಯಿಯ ಸಮಿತಿಯ KM ಶೆಟ್ಟರ್ ಇದ್ದಾರೆ, ನಮ್ಮ ಮನೋಹರ್ ಶೆಟ್ಟರ್, ಸಾಯಿದಾದವರಿದ್ದಾರೆ. ತುಂಬ ಜನ ಭಕ್ತರು ಇಲ್ಲಿ ಸೇರಿದ್ದಾರೆ. ಬೇರೆ ಬೇರೆ ಕಡೆಯಿಂದ ತುಂಬ ಜನ ಬಂದಿದ್ದಾರೆ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಈ ಕ್ಷೇತ್ರ ಧಾರ್ಮಿಕ ಕ್ಷೇತ್ರ ಆಗಿ, ಸಾಮಾಜಿಕವಾಗಿ ಎಲ್ಲ ವಿಧದಲ್ಲೂ, ಶೈಕ್ಷಣಿಕವಾಗಲಿ
ಎಲ್ಲ ರೀತಿಯಲ್ಲಿ ಬೆಳಗಲಿ, ಎಲ್ಲ ನಮ್ಮ ಜನರಿಗೆ, ತುಳುನಾಡ ಕರಾವಳಿಯ ಎಲ್ಲ ಜನರಿಗೂ ಇದರ ಪ್ರಯೋಜನ ಸಿಗಲಿ ಅಂತ ಹೇಳಿ ನಾನು ಜಾಗತಿಕ ಬಂಡ ಸಂಘ ಒಕ್ಕೂಟ ಅಧ್ಯಕ್ಷ ಐಕಲಾರಿ ಶೆಟ್ಟಿ ಇದಕ್ಕೆ ಆರೈಕೆಯನ್ನು ಮಾಡ್ತಾ ಇದ್ದೇನೆ. ದೇವರೆಲ್ಲರನ್ನು ಒಳ್ಳೇದು ಮಾಡಲಿ.